ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಶೈಕ್ಷಣಿಕ ಸುದ್ದಿಗಳು ಏನೆಲ್ಲ ಇದಾವೆ ಇವತ್ತು ಮೇನ್ ಥಿಂಗ್ ಅದನ್ನ ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಒಂದು ಬಂದ್ಬಿಟ್ಟು 6ನೇ ತರಗತಿ ಪ್ರವೇಶಕ್ಕೆ ಒಂದು ಗುಡ್ ನ್ಯೂಸ್ ಕೂಡ ಬಂದಿದೆ. ಅದೇ ರೀತಿ ಕಾಮೆಂಟ್ಗೆ ಪರೀಕ್ಷೆ, ಅದೇ ರೀತಿ SSLC ಪರೀಕ್ಷೆ, ಇದರ ಬಗ್ಗೆ 3 ಕೂಡ ಅಪ್ಡೇಟ್ ಬಂದಿದೆ, ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು. ಮೇನ್ ಥಿಂಗ್ ಬಂದ್ಬಿಟ್ಟು 6ನೇ ತರಗತಿ ಪ್ರವೇಶ. ನಿಮಗೆ ಗೊತ್ತಿರೋ ಮೊರಾರ್ಜಿ ದೇಸಾಯಿ ಶಾಲೆ ಸೇರಿ ಬೇರೆ ಬೇರೆ ಶಾಲೆಗಳಲ್ಲಿ 6ನೇ ತರಗತಿಗೆ ಪ್ರವೇಶ ಮಾಡ್ತಾರೆ. ಅದಕ್ಕೆ ವಿದ್ಯಾರ್ಥಿಗಳು ಪರೀಕ್ಷೆ ಬರ್ಸ್ಕೊಂಡು ಹೋಗ್ಬೇಕಾಗುತ್ತೆ. ಈಗ ಗುಡ್ ನ್ಯೂಸ್ ಕೂಡ ಕೊಟ್ಟಿದ್ದಾರೆ. ಪರೀಕ್ಷೆ ಇರೋದಿಲ್ಲ ಅಂತ ಹೇಳಿ ಘೋಷಣೆ ಕೂಡ ಮಾಡಿದ್ದಾರೆ. ನೇರ ದಾಖಲಾತಿ, ನೇರವಾಗಿ ನೀವು ಅಡ್ಮಿಷನ್ ಆಗುವಂತ ಘೋಷಣೆ ಕೂಡ ಮಾಡಿದ್ದಾರೆ. 50% ಮೀಸಲು ಇರುತ್ತೆ. 50% ಪರೀಕ್ಷೆ ಮುಖಾಂತರ ಫಿಲ್ ಮಾಡಿದ್ರೆ ಇನ್ನು 50% ಮೀಸಲಾತಿ ಮೇಲೆ ಫಿಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದು ಯಾವೆಲ್ಲ ಅದಕ್ಕೆ ಅವಕಾಶ ಆಗುತ್ತೆ ಅಂದ್ರೆ ಮೊರಾರ್ಜಿ ದೇಸಾಯಿ ಶಾಲೆ ಆಗಿರ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮ, ಏಕಲವ್ಯ ಮಾದರಿ, ಅಟಲ್ ಬಿಹಾರಿ ವಾಜಪೇಯಿ ಶಾಲೆ, ಡಾಕ್ಟರ್ BR ಅಂಬೇಡ್ಕರ್ ಶಾಲೆ, ಇಂದಿರಾ ಗಾಂಧಿ, ನಾರಾಯಣಗುರು, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಹಾಗೂ ಇತರ ಶಾಲೆಗಳಿಗೆ ಇದು ಅನ್ವಯ ಆಗುತ್ತೆ ಅಂತ ಹೇಳಿದ್ದಾರೆ. ಯಾರು ಅರ್ಹರು, ಎಲಿಜಿಬಿಲಿಟಿ ಏನು, ಮೀಸಲಾತಿ ಏನು ಅಂದ್ರೆ 25% ಅಂಗವಿಕಲರು, ಯಾರೆಲ್ಲ ಅಂಗವಿಕಲಾಗಿರ್ತಾರೆ ಅವರಿಗೆ 25% ಅವರಿಗೆ ಕೊಡ್ತಾರೆ. ನಂತರ ಇನ್ಯಾರು ಅಂದ್ರೆ ಒಬ್ಬ ಪಾಲಕರು ಹೊಂದಿರೋ ಮಕ್ಕಳು, ಒಬ್ಬರು ಪಾಲಕರಿರೋ ಮಕ್ಕಳುಗಳಿಗೆ, ಅನಾಥ ಮಕ್ಕಳುಗಳಿಗೆ, ಅಲೆಮಾರಿ ಅರೆಅಲೆಮಾರಿ ಮಕ್ಕಳವರಿಗೆ, ಅದೇ ರೀತಿ ಯೋಜನೆಗಳಿಂದ ಸ್ಥಳಾಂತರ ಆಗಿರೋ ಮಕ್ಕಳುಗಳಿಗೆ, ಸೈನಿಕರು, ಅದೇ ರೀತಿ ನಿವೃತ್ತ ಸೈನಿಕರ ಮಕ್ಕಳುಗಳಿಗೆ, SC ST ಆಶ್ರಮ ವಸತಿ ಶಾಲೆಗಳಲ್ಲಿ 5th ಪಾಸ್ ಆಗಿರೋ ಮಕ್ಕಳುಗಳಿಗೆ, ಸಫಾಯಿ ಕರ್ಮಚಾರಿ ಮಕ್ಕಳುಗಳಿಗೆ, ಚಿಂದಿ ಆಯೋವರ ಮಕ್ಕಳುಗಳಿಗೆ, ಚಿತಾಗಾರದ ಕಾರ್ಮಿಕರ ಮಕ್ಕಳುಗಳಿಗೆ, ಸ್ಮಶಾನ ಕಾರ್ಮಿಕರ ಮಕ್ಕಳುಗಳಿಗೆ, ಪೌರ ಕಾರ್ಮಿಕರ ಮಕ್ಕಳುಗಳಿಗೆ, ಬಾಲ ಕಾರ್ಮಿಕರ ಮಕ್ಕಳುಗಳಿಗೆ, ದೇವಸ್ಥಾನೀಯರ ಮಕ್ಕಳುಗಳಿಗೆ, ಅದೇ ರೀತಿ HIV ತುತ್ತು ಆದ ಪಾಲಕರದ ಮಕ್ಕಳುಗಳಿಗೆ ಕೂಡ ನೇರ ನೇಮಕಾತಿ ಮಾಡ್ತಾರೆ. ಅಂದ್ರೆ ಒಂದು ಗುಡ್ ನ್ಯೂಸ್, ಚೆನ್ನಾಗಿದೆ, ಸಹಾಯ ಆಗುತ್ತೆ ಬಡವರಿಗೆ. ಒಂದೊಳ್ಳೆ ಡಿಸಿಷನ್ ತೆಗೆದುಕೊಂಡಿದ್ದಾರೆ. ಇದನ್ನ 50% ಫಿಲ್ ಮಾಡಿದ್ರೆ ಇನ್ನು 50% ನಿಮ್ಮ ಪರೀಕ್ಷೆ ಆಧಾರದ ಮೇಲೆ, ನಿಮ್ಮ ಟ್ಯಾಲೆಂಟ್ ಮೇಲೆ ಫಿಲ್ ಮಾಡ್ತೀವಿ ಅಂತ ಹೇಳಿ ಘೋಷಣೆ ಕೂಡ ಮಾಡಿದ್ದಾರೆ. ಕಾಮೆಂಟ್ ಕೇಳಿದ ಬಂದ್ಬಿಟ್ಟು ಮೇ 10ನೇ ತಾರೀಕು ನಿಮಗೆ ಪರೀಕ್ಷೆ ಇರುತ್ತೆ. ಇಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ CEO ಬಂದ್ಬಿಟ್ಟು ಕಾಮೆಂಟ್ಗೆ ಅರ್ಜಿ ಮತ್ತು ಪರೀಕ್ಷಾ ಪ್ರಕ್ರಿಯೆ ಬಂದ್ಬಿಟ್ಟು ಸಂಪೂರ್ಣ ಆನ್ಲೈನ್ ಅಲ್ಲಿ ನಡೆಸ್ತೀವಿ ಅಂತ ಹೇಳಿದ್ದಾರೆ. ಅರ್ಜಿ ಮತ್ತು ಪರೀಕ್ಷಾ ಪ್ರಕ್ರಿಯೆ ವಿವರಗಳನ್ನ ವೆಬ್ಸೈಟ್ ನಲ್ಲಿ ಅನೌನ್ಸ್ಮೆಂಟ್ ಕೂಡ ಮಾಡಿದೀವಿ, ನೋಡಬಹುದು ಅಂತ ಹೇಳಿದ್ದಾರೆ. ಕೌಶಲ್ಯ ಶಿಕ್ಷಣಕ್ಕಾಗಿ ಕೇರ್ ಇನ್ನೋವೇಷನ್ ಹಬ್ ಅನ್ನು ರಾಜ್ಯದಲ್ಲಿ 10 ಕಡೆ ನಾವು ಆರಂಭ ಮಾಡ್ತೀವಿ ಅಂತ ಹೇಳಿ ಘೋಷಣೆ ಕೂಡ ಮಾಡಿದ್ದಾರೆ. ಈ ಬಾರಿ 150ಕ್ಕೂ ಹೆಚ್ಚು ಇಂಜಿನಿಯರಿಂಗ್ ಕಾಲೇಜುಗಳು, ಖಾಸಗಿ ಇಂಜಿನಿಯರಿಂಗ್ ಕಾಲೇಜುಗಳು ಕಾಮೆಂಟ್ ಗೆ ನಡೆಸ್ತವೆ. ಯೂನಿಕ್ ಗೇಟ್ 2025 ಅಲ್ಲಿ ನಿಮಗೆ ಮೇ 10ರಂದು ನಮಗೆ ನಡೀತದೆ. ಮೇ 10ರಂದು ನಿಮಗೆ ಕಾಮೆಂಟ್ ಗೆ ಎಕ್ಸಾಮ್ ಕೂಡ ನಡೀತದೆ. ಫೆಬ್ರವರಿ 3ರಿಂದ ಫೆಬ್ರವರಿ 15th ವರೆಗೂ ನಿಮಗೆ ಟೈಮ್ ಇರುತ್ತೆ. ಅರ್ಜಿಯನ್ನು ಕೂಡ ಸಲ್ಲಿಸಬಹುದು. ಫೆಬ್ರವರಿ 3ರಿಂದ ನಿಮಗೆ ಅರ್ಜಿ ಶುರು ಆಗುತ್ತೆ. ಫೆಬ್ರವರಿ 15th ವರೆಗೂ ನಿಮಗೆ ಸಮಯ ಇರುತ್ತೆ, ಅರ್ಜಿಯನ್ನು ಕೂಡ ಸಲ್ಲಿಸಬಹುದು. ಆನ್ಲೈನ್ ಮೂಲಕ ನಿಮಗೆ ಪರೀಕ್ಷೆ ಮಾಡ್ತಾರೆ. ನಿಮಗೆ ಗೊತ್ತಿರೋಗೆ ಸೇಮ್ 200ಕ್ಕೂ ಹೆಚ್ಚು ನಗರ ಪಟ್ಟಣಗಳು, 400ಕ್ಕೂ ಹೆಚ್ಚು ಪರೀಕ್ಷಾ ಕೇಂದ್ರಗಳಲ್ಲಿ ನಡೀತದೆ ಅಂತ ಹೇಳಿದ್ದಾರೆ. 22,000 ಇಂಜಿನಿಯರಿಂಗ್ ಸೀಟ್ಗಳು ಕೂಡ ಲಭ್ಯ ಇರುತ್ತೆ. ಅದಕ್ಕೆ ಫೆಬ್ರವರಿ 3ರಿಂದ 15ರವರೆಗೂ ನೀವು ಅರ್ಜಿಯನ್ನು ಕೂಡ ಸಲ್ಲಿಸಬೇಕಾಗುತ್ತೆ. ಮೇ 10th ಎಕ್ಸಾಮ್ ಕೂಡ ನಡೀತದೆ. 200ಕ್ಕೂ ಹೆಚ್ಚು ಪರೀಕ್ಷಾ ಕೇಂದ್ರಗಳು ಕೂಡ ಇರ್ತವೆ ಅಂತ ಹೇಳಿ ಘೋಷಣೆ ಕೂಡ ಮಾಡಿದ್ದಾರೆ. ಕಾಮೆಂಟ್ಗೆ ವಿದ್ಯಾರ್ಥಿಗಳು ವಿವರಗಳನ್ನ ಕಾಮೆಂಟ್ಗೆ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ನೋಡಿ ಸೂಚನೆಗಳನ್ನು ಕೊಟ್ಟಿದ್ದಾರೆ, ಅದನ್ನು ಕೂಡ ಗಮನಿಸಬೇಕು ಅಂತ ಹೇಳಿದ್ದಾರೆ. ನಂತರ 3ನೇ ಬಂದ್ಬಿಟ್ಟು SSLC ಅಪ್ಡೇಟ್ಗೆ ಬರ್ತೀನಿ. SSLC ಪರೀಕ್ಷೆಗೆ ರಿಜಿಸ್ಟ್ರೇಷನ್ ಶುರು ಆಗಿದೆ. ಬರೋಬ್ಬರಿ 9.11 ಲಕ್ಷ ಮಂದಿ ನೋಂದಣಿ ರಿಜಿಸ್ಟ್ರೇಷನ್ ಕೂಡ ಮಾಡ್ಕೊಂಡಿದ್ದಾರೆ ಅಂತ ಮಾಹಿತಿ ಕೂಡ ಬರ್ತಾ ಇದೆ. ಮಾರ್ಚ್ 21ರಿಂದ ನಿಮಗೆ SSLC ಪರೀಕ್ಷೆ ಕೂಡ ಆರಂಭ ಆಗುತ್ತೆ. ಈ ಬಾರಿ ದೊಡ್ಡ ರೆಕಾರ್ಡ್ ಕೂಡ ಮಾಡಿದ್ದಾರೆ. ಬರೋಬ್ಬರಿ 9.11 ಲಕ್ಷ ಮಂದಿ ರಿಜಿಸ್ಟ್ರೇಷನ್ ಕೂಡ ಮಾಡ್ಕೊಂಡಿದ್ದಾರೆ. ಈ ರೀತಿ ಆಗಿದ್ದಾರೆ. 2023-24 ಸಾಲಿನಲ್ಲಿ ದೊಡ್ಡ ಮಟ್ಟದಲ್ಲಿ ಕುಸಿತ ಆಗಿತ್ತು ಫಲಿತಾಂಶ. ಇದಕ್ಕೆ ಪರಿಣಾಮ ಬೀರಬಹುದು ಅಂತ ಹೇಳಿದ್ರು, ಬಟ್ ಪರಿಣಾಮ ಬಿದ್ದಿದೆ. ಕಳೆದ ವರ್ಷ ಎಷ್ಟು ಜನ ಫೇಲ್ ಆಗಿದ್ದಾರೆ, ಈ ವರ್ಷ ಜಾಸ್ತಿ ಜನ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ. 23-24ರಲ್ಲಿ 8.69 ಲಕ್ಷ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ರು. 22-23ರಲ್ಲಿ 8.42 ಲಕ್ಷ ಮಾಡ್ಕೊಂಡಿದ್ರು. 21-22ರಲ್ಲಿ 8.72 ಲಕ್ಷ ಜನ ಮಾಡ್ಕೊಂಡಿದ್ರು. 20-21ರಲ್ಲಿ ಬರೋಬ್ಬರಿ 8.7 ಲಕ್ಷ ಮಾಡ್ಕೊಂಡಿದ್ರು. ಕಳೆದ ಬಾರಿ ಫಲಿತಾಂಶ ಕುಸಿತ ಆಗಿತ್ತು. ಆ ನಿಟ್ಟಿನಲ್ಲಿ ಈ ಬಾರಿ ಎಕ್ಸ್ಪೆಕ್ಟೆಡ್ ಕೂಡ ಮಾಡಿದ್ರು, ಹೆಚ್ಚು ಜನ ರಿಜಿಸ್ಟ್ರೇಷನ್ ಮಾಡ್ಕೊಳ್ತಾರೆ ಅಂತ. ಅದೇ ರೀತಿಯಲ್ಲಿ ಹೆಚ್ಚು ಜನ ಬಂದ್ಬಿಟ್ಟು ನೋಂದಣಿ ರಿಜಿಸ್ಟ್ರೇಷನ್ ಕೂಡ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಮಾಹಿತಿ ಬರ್ತಾ ಇದೆ. ಇದು ಇವತ್ತಿನ ವಿಡಿಯೋಸ್. ಇದೇ ರೀತಿ ನಿಮಗೆ ಶೈಕ್ಷಣಿಕ ಮಾಹಿತಿ, ಎಜುಕೇಶನ್ ಅಪ್ಡೇಟ್ ಡೈಲಿ ಕೂಡ ಬರುತ್ತೆ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.